ನೀರಾವರಿ ಕೃಷಿಗೆ ಹೆಚ್ಚು ಒತ್ತು 6.2 ಕೋಟಿ ವಿವಿಧ ಕಾಮಗಾರಿಗೆ ಚಾಲನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮಾರ್ಗದರ್ಶನದಂತೆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡುವುದರ ಜೊತೆಗೆ ನೀರಾವರಿ ಕೃಷಿ ಮಾಡಲು ರೈತರಿಗೆ ಅನುಕೂಲ ಮಾಡುತ್ತೇನೆ ಎಂದು ನಂಜನಗೂಡು ತಾಲೂಕಿನ ಮುದ್ದಹಳ್ಳಿ ನವಿಲೂರು ರಸ್ತೆಯ ಡಾಂಬರೀಕರಣದ ಭೂಮಿ ಪೂಜೆ ಮಾಡಿದ ಸಂದರ್ಭದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿದರು. ಈ ದಿನ 6.2 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ, ಚರಂಡಿ ಹಾಗೂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ ಹಾಗೂ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಈಗ ಚಾಲನೆಯಲ್ಲಿ ಇಲ್ಲ. ರಾಜ್ಯ ಸರ್ಕಾರದ ರೈತ ಪಥ ಯೋಜನೆಗೆ ಜಾರಿಗೆ ಬರುತ್ತದೆ. ಈ ಯೋಜನೆಯಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲವಾಗುತ್ತೆ ಎಂದು ಭರವಸೆಯನ್ನ ನೀಡಿದರು. ದೇವಾಲಯದ ಅಭಿವೃದ್ಧಿಯನ್ನ ಹಾಗೂ ಇತರೆ ಕಾಮಗಾರಿಗೆ ಸ್ವಲ್ಪ ಅವಕಾಶಗಳನ್ನ ಕೊಟ್ಟರೆ ತಪ್ಪದೆ ಅಭಿವೃದ್ಧಿ ಮಾಡ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಬ್ಯೂರೋ ರಿಪೋರ್ಟ್ ಇಡಿ ಜಯಶಂಕರ್ NKS TV4 ನಂಜನಗೂಡು. ಈ ಭಾಗಕ್ಕೆ ನೀರಾವರಿ ತಲುಪಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಇನ್ನು ಉಳಿದಂತ ರಸ್ತೆಯನ್ನು ಕೂಡ CRF ನಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲೇ ಎಸ್ಟಿಮೇಟ್ ಕೂಡ ಆಗಿದೆ. ಅದನ್ನು ಕೂಡ ಕೈಗೆತ್ತಿಕೊಂಡು ನಾವು ಮಾಡ್ತೇವೆ. ಒಟ್ಟಾರೆಯಾಗಿ ಈ ಭಾಗ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ಆಗಬೇಕಾಗಿದೆ. ಖಂಡಿತವಾಗಿಯೂ ಹಂತವಾಗಿ ತಾವೇನೇನು ಹೇಳಿದ್ದೀರಾ ಎಲ್ಲವನ್ನು ಕೂಡ ನಾವು ಖಂಡಿತವಾಗಿಯೂ ಹಂತವಾಗಿ ಮಾಡ್ಕೊಂಡ ಜವಾಬ್ದಾರಿ ನಾವೆಲ್ಲ ಸೇರಿ ತಗೊಂಡು, ಜೊತೆಗೆ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನ ಅದರ ಜೀರ್ಣೋದ್ಧಾರ ಕೂಡ ತಾವೆಲ್ಲರೂ ಕೇಳಿದ್ದೀರಾ. ವರ್ಷಾ ಇಲಾಖೆಗೆ ಪಟ್ಟಿ ಮಾಡ್ತಿದ್ದೀವಿ, ಅದು ಕೂಡ ಸೇರಿಸ್ಕೊಟ್ಟು ಅದನ್ನು ಕೂಡ ಅತಿ ಹೆಚ್ಚು ಅನುದಾನವನ್ನು ಕಲ್ಪಿಸ್ಕೊಡುವಂತ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಸೇರಿ ತಗೊಂಡ್ವಿ. ಸೊ ಇದಿಷ್ಟು ತಾವೆಲ್ಲರೂ ಕೂಡ ಇವತ್ತು ಹೇಳುವಂಥದ್ದು. ಅದರಂತೆ ನಾನು ಕೂಡ ಹೇಳಿದ್ದೀನಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಗ್ರಾಮದಲ್ಲಿ ಅಂತ. ಅದರಂತೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ, ದಯಮಾಡಿ ತಾವು ನಮ್ಗೆ ಹೆಚ್ಚಿನ ಸಮಯವನ್ನ ಹಾಗೆ ಸಹಕಾರವನ್ನ ದಯಮಾಡಿ ತಾವೆಲ್ಲರೂ ಕೂಡ ನೀಡಬೇಕು ಅಂತ ತಮ್ಮ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ, ತಾವು ಸಹಕಾರವನ್ನ ಮತ್ತೆ ಸಮಯವನ್ನ ನೀಡಿದ್ದೆ. ಅದೊಂದು ದಿವಸ ಅನೇಕ ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆನ ನಾವು ಮಾಡಿದ್ವಿ. ಒಟ್ಟಾರೆಯಾಗಿ ಸುಮಾರು 6,02,00,000 ಚಿಲ್ಲರೆ ವೆಚ್ಚದ ಕಾಮಗಾರಿಗಳಿಗೆ ಇವತ್ತೊಂದೇ ದಿವಸ ನಾವು ಭೂಮಿ ಪೂಜೆನ ಮಾಡಿದ್ದೇವೆ. ಅದರಿಂದ ನಮ್ಮ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಂತೆ ನಡೆದುಕೊಂಡು ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿ ಅಭಿವೃದ್ಧಿ ಕಾರ್ಯಗಳು ಕೂಡ ಹೆಚ್ಚಿನ ಅನುದಾನವನ್ನ ಇವತ್ತು ಕೊಟ್ಟು ಅತಿ ಹೆಚ್ಚು ಅನುದಾನವನ್ನ ಇವತ್ತು ಪಿಡಬ್ಲ್ಯೂ ಇಲಾಖೆಯಲ್ಲಿ ನಮಗೆ ಸುಮಾರು 20 ಕೋಟಿ ರೂಪಾಯಿಗಳಲ್ಲಿ ಕೆಲಸಗಳು ಆಗ್ತಾ ಇದೆ. ಅದರಲ್ಲಿ ಮೊದಲನೇ ಕಾಮಗಾರಿ ನಿಮ್ಮ ಗ್ರಾಮದ ಇವತ್ತು ಇಲ್ಲಿಂದ ಪ್ರಾರಂಭ. 4,57,00,000 ಈ ಒಂದು ಕಾಮಗಾರಿಯಿಂದ ಇವತ್ತು ಪ್ರಾರಂಭ. ಅದರಿಂದ ನಮ್ಮ ಸರ್ಕಾರ ಗ್ಯಾರಂಟಿಗಳಿಗೆ ಎಷ್ಟು ಒತ್ತನ್ನು ಕೊಡ್ತಾ ಇದೆಯೋ ಅಷ್ಟೇ ಒತ್ತನ್ನು ಅದಕ್ಕಿಂತ ಮೀರಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಇವತ್ತು ಕೊಡ್ತಾ ಇರೋಂಥದ್ದು. ಅದರಿಂದ ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟ, ದಯಮಾಡಿ ಆದಷ್ಟು ಕೆಲಸಗಳಿದ್ದಾವೆ ನಿಮ್ಮ ಗ್ರಾಮದಲ್ಲಿ, ಪಕ್ಕದ ಗ್ರಾಮದಲ್ಲಿ ಸಾಕಷ್ಟು ಕೆಲಸಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ಕೆರೆ ತುಂಬಿಸೋದು ಹೇಳಿದ್ರಿ. ಅದರಿಂದ ಅದನ್ನು ಕೂಡ ಈಗ ಆದಷ್ಟು ಬೇಗ ನಮ್ಮ ಇಂಜಿನಿಯರ್ ಇರಿಗೇಷನ್ ಇಂಜಿನಿಯರ್ನ ಕಳಿಸ್ಕೊಟ್ಟು ಒಂದು ಎಸ್ಟಿಮೇಟ್ ಅನ್ನ ಮಾಡಿಸಿ ನಮ್ಮ ನಿಗಮದಿಂದ ಅಪ್ರೂವ್ ಮಾಡಿಸ್ಕೊಳ್ಳುವಂತ ಕೆಲಸವನ್ನ ಖಂಡಿತವಾಗಿ ಅದನ್ನ ಮಾಡಿಕೊಡ್ತೇವೆ. ಜೊತೆಗೆ ಈ ಗ್ರಾಮದ ಹೇಳಿದ್ರು, ಈಗ ಅವಾಗಲೇ ಹೇಳಿದ್ರು ನಮಗೆ ಜಮೀನು ಹೋಗೋ ರಸ್ತೆಗಳು ಆಗ್ತಿಲ್ಲ ಅನ್ನೋದನ್ನ ಹೇಳಿದ್ದೀರಾ. ಅದನ್ನ ಈಗ ನಮ್ಮ ಇಲಾಖೆಯಿಂದಾನೆ, ನಮ್ಮ ಯಾವುದೋ ಜಿಲ್ಲಾ ಪರಿಷತ್ ಇಲಾಖೆಯಿಂದಾನೆ ಅನುದಾನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂಚೆ ಇತ್ತು ನಮ್ಮ ಹೊಲ ನಮ್ಮ ರಸ್ತೆ ಅಂತ ಇತ್ತು. ಅದೇ ಮಾರ್ಗದಲ್ಲಿ ರೈತ ಪಥ ಅಂತ ಈಗ ಗೌರವ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮಗೆ ಮುಂದಿನ ದಿನಗಳಲ್ಲಿ ಅನುದಾನವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅನುದಾನ ತಡ ಆದ್ರೂ ನಮ್ಗೆ ಈ ವರ್ಷ, ಈ ಸಾಲು 2026-27 ಈ ಸಾಲಿನಲ್ಲಿ ಬರುವಂತ ವಿಶೇಷ ಅನುದಾನ ನಮಗೂ ಕೂಡ ಈ ಸಾಲಿನಲ್ಲಿ ನಮ್ಗೆ ಸದ್ಯಕ್ಕೆ 25 ಕೋಟಿ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ಇನ್ನೂ ಹೆಚ್ಚು ಅನುದಾನ ಕೊಡ್ತಾರೆ. ಆ ಅನುದಾನದಲ್ಲಿ ನಾವು ಎಲ್ಲೆಲ್ಲಿ ಜಮೀನು ಹೋಗೋ ರಸ್ತೆಗಳು ಪೆಂಡಿಂಗ್ ಅವ, ಸಾಕಷ್ಟು ಗ್ರಾಮದಲ್ಲಿ ನಮ್ಗೆ ಡಿಮ್ಯಾಂಡ್ ಇರೋದು ಜಮೀನು ಹೋಗೋ ರಸ್ತೆಗಳು, ಅವನ್ನ ಕೈಗೆತ್ಕೊಂಡು ಖಂಡಿತವಾಗಿಯೂ ಮಾಡಿಕೊಡ್ತೇವೆ. ಮುದ್ದಹಳ್ಳಿ ನವಲೂರು ರಸ್ತೆ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನಾವು ಕೂಡ ಹಲವಾರು ಬಾರಿ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ತಾವೆಲ್ಲರೂ ಕೂಡ ಕೇಳ್ಕೊಂಡಿದ್ರಿ ಈ ರಸ್ತೆ ಆಗ್ಬೇಕು, ಹಲವಾರು ವರ್ಷಗಳಿಂದ ಈ ರಸ್ತೆ ಆಗಿಲ್ಲ, ಈಗ ಈ ಬಾರಿನಾರು ನೀವು ಮಾಡ್ಕೊಡ್ಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ ನಮಗೆ ಕೇಳ್ಕೊಂಡಿದ್ರಿ. ಅದರಂತೆ ಇವತ್ತಿನ ದಿವಸ ನಮ್ಮ ಸರ್ಕಾರದ ವತಿಯಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು 50 ಕೋಟಿ ರೂಪಾಯಿಗಳ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿತ್ತು. ಅದರಲ್ಲಿ ಸುಮಾರು 20 ಕೋಟಿಗಳನ್ನ ನಾವು PWD ಇಲಾಖೆಗೆ, ನಾವು ಲೋಕೋಪಯೋಗಿ ಇಲಾಖೆಗೆ ನಾವು ಕೊಟ್ಟಿದ್ದು. ಆ ಒಂದು 20 ಕೋಟಿನಲ್ಲಿ ತಮ್ಮ ಗ್ರಾಮಕ್ಕೆ ಸುಮಾರು 4,57,00,000 ವರ್ಷದ ಕಾಮಗಾರಿಗಳನ್ನ ಇವತ್ತು ಮುದ್ದಹಳ್ಳಿಯಿಂದ ನಲ್ಲೂರಿಗೆ ಹೋಗುವಂತ ರಸ್ತೆ ಅಭಿವೃದ್ಧಿ ಮಾಡೋ ಮುಖಾಂತರ
ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಬೇಕು ಅಂತ ನಾವೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ತಮ್ಮೆಲ್ಲರ ಒತ್ತಾಸೆಯಂತೆ ನಿಮ್ಮೆಲ್ಲರ ಅಪೇಕ್ಷೆಯಂತೆ ಇವತ್ತು ಬಂದು ಇಲ್ಲಿ ಭೂಮಿ ಪೂಜೆನ ಮಾಡಿದ್ದೇವೆ. ಒಂದು ಒಳ್ಳೆ ರಸ್ತೆ ನಿರ್ಮಾಣ ಆಗ್ತಿದೆ. ನಮ್ಮ PWD ಇಂಜಿನಿಯರ್ ಮಾತನಾಡ್ತಾ ಹೇಳಿದ್ದಾರೆ ಯಾವ ರೀತಿ ರಸ್ತೆ ನಿರ್ಮಾಣ ಆಗ್ತಿದೆ ಅಂತ. ಅದರಂತೆ ಒಳ್ಳೆ ರಸ್ತೆ ನಿರ್ಮಾಣ ಆಗ್ತಿದೆ. ದಯಮಾಡಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನ ಪಡ್ಕೊಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ.